ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಇವಳು ಭಾಷಣ ಕೇಳ್ತಾ ನಿಂತಿರ್ಬೇಕಾ ನಾವು? ಆಯ್ತು ಅತ್ತೆ, ನಾನು ಮನೆಯಿಂದ ಆಚೆ ಹೋಗ್ತೀನಿ. ಆದರೆ ಒಂದು ಕೊನೆ ಮಾತು, ನಾನಿಷ್ಟರಲ್ಲೇ ನನ್ನ ಗಂಡನ್ನ ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸಿ ವಾಪಸ್ ಕರ್ಕೊಂಡು ಬರ್ತೀನಿ. ಆಗ ನೀವೇ ನನ್ನ ಒಳಗಡೆ ಕರೆಸ್ಕೊತಿರ್ತೀರ, ಹಾಗೆ ಮಾಡ್ತಿರ್ತೀರಿ. ನಾವು ಬೇಗ ಹೊರಟ್ಬಿಡೋಣ. ನಾವು ಸ್ಟೇಷನ್ಗೆ ಹೋಗೋ ಅಷ್ಟರಲ್ಲಿ ಸತ್ಯ ಅವರು ಸ್ಟೇಷನಿಂದ ಹೊರಟ್ಬಿಟ್ರೆ ಕಷ್ಟ. ಅಲ್ಲ, ನಾವು ಒಂದು ಕಾಲ್ ಮಾಡ್ಕೊಂಡು ಹೋಗೋದು ಒಳ್ಳೇದಲ್ವಾ? ಯಾಕಂದ್ರೆ ಅವ್ರಿಗೆ ತುಂಬ ಕೆಲಸ ಇರುತ್ತೆ. ಒಂದು ವೇಳೆ ಬೇರೆ ಕೆಲಸದ ಮೇಲೆ ಅವ್ರು ಆಚೆ ಹೋಗಿದ್ರೆ? ಹೌದಲ್ವಾ, ಕಾಲ್ ಮಾಡ್ಬಿಡ್ತೀನಿ. ಬಾವಾ, ಕಾಲ್ ಮಾಡೋದೇನು ಬೇಡ. ಅಲ್ಲಿ ನೋಡಿ, ಸತ್ಯನೇ ಬರ್ತಾ ಇದ್ದಾಳೆ. ನನ್ನನ್ನು ನೋಡಕ್ಕೆ ಹೊರಟಿದ್ರಾ? ಹ್ಞೂ ಸತ್ಯ ಅವರೇ, ಅದಕ್ಕೆ ಫೋನ್ ಮಾಡೋಣ ಅಂತ ಫೋನ್ ತಗೊಂಡೆ, ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ಸದ್ಯಕ್ಕ ಸಪ್ಪಗಿದ್ದೀರಾ? ಯಾಕೇನಾಯ್ತು? ಏನಾದ್ರೂ ಬೇಜಾರಾ? ಬೇಜಾರಿಲ್ಲದೆ ಇರುತ್ತಾ? ಜವಾಬ್ದಾರಿ ಹೆಚ್ಚಾದಷ್ಟು ತಲೆನೋವು ಜಾಸ್ತಿ. ಹೀಗಂತೂ ಭಾವನ ಅರೆಸ್ಟ್ ಮಾಡಿದ್ಮೇಲೆ ಮನೆ ಕಡೆ, ಆಫೀಸಲ್ಲಿ ಎಲ್ಲ ಕಡೆನೂ ಒತ್ತಡ ಇರುತ್ತೆ. ನಿಭಾಯಿಸೋ ಅಷ್ಟರಲ್ಲಿ ಸಾಕಾಗೋಗಿರುತ್ತೆ ಅಲ್ವಾ ಸತ್ಯ? ಯಾಕೆ ಸತ್ಯ ಅವರೇ, ನೀನು ಮಾತಾಡ್ತಾನೆ ಇಲ್ಲ? ಸದ್ಯಕ್ಕ ಏನಾಯ್ತು ಅಂತ ನಿಜ ಹೇಳಿ. ಸತ್ಯಕ್ಕ ಹೇಳಿ ಅಕ್ಕ. ಅದು ಅದೇ ಏನಂದ್ರೆ, ಛೇ, ಎಂಥ ಕೆಲಸ ಮಾಡಿದ್ಲು ಈ ಸತ್ಯ. ಸೊಸೆ ಸೊಸೆ ಅಂತ ಇವಳನ್ನು ತಲೆ ಮೇಲೆ ಹೊತ್ತು ಮೆರೆಸಿದ್ನಲ್ಲ, ಸರಿಯಾದ ಶಾಸ್ತಿನೇ ಮಾಡಿದ್ದಾಳೆ. ಸಾಲದು ಅಂತ ಗಂಡ ಅನ್ನೋದನ್ನು ನೋಡದೆ ಈ ಸತ್ಯ ಅವನಿಗೆ ಹೊಡೆದಿದ್ದಾಳೆ. ಹಾವಿಗೆ ಹಾಲು ಎರೆದು ಬಿಟ್ನಲ್ಲ ದೇವ್ರೆ ನಾನು. ಇಂಥವಳು ನನ್ನ ಸೊಸೆನಾ? ನನಗೇನೇ ಮಾಡಿದರೂ ಸಹಿಸ್ಕೋತಾ ಇದ್ದೆ, ಅವಳನ್ನು ಕ್ಷಮಿಸ್ತಾ ಇದ್ದೆ. ಆದರೆ ನನ್ನ ಮಗನಿಗೆ ಚಿತ್ರ ಹಿಂಸೆ ಕೊಡ್ತಿದ್ದಾಳೆ. ಅವನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಕೊಡ್ತಿದ್ದಾಳೆ. ಸಾಕ್ಷಿ ಏನಾದರೂ ಹೇಳ್ಕೊಳ್ಳಿ, ಆದರೆ ಆತ್ಮಸಾಕ್ಷಿ ಅನ್ನೋದೊಂದು ಇರುತ್ತಲ್ವ, ಅದಕ್ಕೆ ಗೊತ್ತಾಗಲ್ವಾ ಅವನು ತಪ್ಪು ಮಾಡಿದಾನೋ ಇಲ್ವೋ ಅಂತ. ಪರಮಾತ್ಮ, ನನ್ನ ಮಗನ ಕಾಪಾಡು ತಂದೆ, ನನ್ನ ಮಗನ ಅಲ್ಲಿಂದ ಕಾಪಾಡು. ನಿನಗೆ 108 ತೆಂಗಿನಕಾಯಿ ಒಡಿಸ್ತೀನಿ. ನನ್ನ ಮಗನ ಆ ರಾಕ್ಷಸಿಯಿಂದ ಕಾಪಾಡಪ್ಪ ಭಗವಂತ. ಅತ್ತೆ, ನಂಗೆ ಯಾಕೋ ಮನಸ್ಸೇ ತಡೀತಾ ಇಲ್ಲ. ಒಂದ್ಸಾರಿ ಸೀತಾರ್ ಜೊತೆ ಮಾತಾಡ್ಬಿಡ್ಬೇಕು ಅಂತ ಅನ್ನಿಸ್ತಿದೆ. ಫೋನ್ ಮಾಡಮ್ಮ, ತಾಯಿ ಹೃದಯ ಕಣೆ ಅದು. ಮಗನ ಅರೆಸ್ಟ್ ಮಾಡಿದ್ದಕ್ಕೆ ಅದೆಷ್ಟು ನೊಂದ್ಕೊಂಡಿದ್ದಾರೋ ಏನೋ. ಫೋನ್ ಮಾಡು. ಸ್ಪೀಕರ್ಗೆ ಹಾಕು, ನನಗೂ ಕೇಳಿಸ್ತೀನಿ. ಹಾಳಾದವರು ಆ ಸೀತಮ್ಮನ ಹತ್ರ ಬೈಸ್ಕೊಳಕ್ ಅದೇನ್ ಆಸೆನೋ. ಮೊದ್ಲೇ ಆ ಮುದ್ಕಿ ಬಾಯ್ ಜೋರು, ಅಂಥದ್ರಲ್ಲಿ ಇವ್ರು ಬೇರೆ. ಅಕ್ಕ,
ಜಾನ್ಕಮ್ಮ ಕಾಲ್ ಮಾಡ್ತಿದ್ದಾರೆ. ಹಲೋ ಹಲೋ ಸೀತಾ ಅವರೇ, ನಾನು ಜಾನಕಿ. ಏನು? ಹೇಗಿದ್ದೀರಾ ಸೀತಾ? ಇನ್ನೂ ಸತ್ತಿಲ್ಲ, ಬದುಕಿದ್ದೀವಿ. ನಿಮ್ಮ ಕೋಪ ಇನ್ನೂ ಇಳಿದಿಲ್ಲ ಅಂತ ಅನ್ಸುತ್ತೆ. ಹಿಡಿಯುವಂಥ ಕೆಲಸ ನಿಮ್ಮ ಮಗಳು ಮಾಡಿದ್ರೆ ತಾನೆ. ಅದೇನು ಅಂತ ಬೆಳೆಸಿದ್ದೀರಿ? ಮನೆಗಿಂತ ಅವಳಿಗೆ ಡ್ಯೂಟಿನೇ ಮುಖ್ಯ ಆಗೋಯ್ತಲ್ಲ. ಸೀತಾ ಅವರೇ, ಅಳ್ತಿದ್ದೀರಾ? ಏನಾಯ್ತು? ಇನ್ನೇನ್ರಿ ಆಗಬೇಕು? ಆ ನಿಮ್ಮ ಪಾಪಿ ಮಗಳಿಗೆ ನಮ್ಮ ಮನೆ ಮೇಲೆ ಅದೇನು ದ್ವೇಷನೋ ಏನೋ ಸೊಸೆಯಾಗಿ ಬಂದು ತೀರಿಸ್ಕೋತಾ ಇದ್ದಾಳೆ. ನೀವು ಇಷ್ಟೊಂದು ಒಗಟಾಗಿ ಮಾತಾಡಿದ್ರೆ ನಮ್ಗೆ ಹೇಗೆ ಅರ್ಥ ಆಗ್ಬೇಕು ಹೇಳಿ? ಏನಾಯ್ತು ಈಗ? ಇನ್ನೇನಾಗಬೇಕು ಹೇಳ್ರಿ? ನಿಮ್ಮ ಮಗಳು ನನ್ನ ಮಗನಿಗೆ ಚೆನ್ನಾಗಿ ಹೊಡೆದು ಹಿಂಸೆ ಕೊಟ್ಟಿದ್ದಾಳೆ. ಅದು ನೀನು ಯಾವ ಬಾಯಿಂದ ಹೇಳಲಿ? ನಾನು ಅರೆಸ್ಟ್ ಮಾಡಿ ಹೆಸರು ತಗೊಂಡಿದ್ದಾಯ್ತು. ಈಗ ಹೊಡೆದು ಬಡ್ದು ಮಾಡಿನೂ ಹೆಸರು ತಗೋಬೇಕು ಅಂದ್ಕೊಂಡಿದ್ದಾಳೆ ಅನ್ಸುತ್ತೆ. ಸೀತಮ್ಮ ನನ್ನ ಮೊಮ್ಮಗಳು ಅಂಥವಳಲ್ಲ. ಹಾಗೆಲ್ಲ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ಮುಚ್ಚ್ರಿ ಬಾಯಿನ. ಇಷ್ಟೆಲ್ಲ ಆದ್ಮೇಲೂ ನಿಮ್ಮ ಮೊಮ್ಮಗಳ ಪರವಾಗಿ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಆ ಸತ್ಯ ನನ್ನ ಮಗನ ಮೇಲೆ ಮಾಡಿದ ದೌರ್ಜನ್ಯನ. ನಿಮ್ಮ ಹತ್ರ ಸುಳ್ಳು ಹೇಳಿ ನನಗೇನ್ರಿ ಆಗ್ಬೇಕಾಗಿದೆ? ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳ್ತಿಲ್ಲ ಸೀತಾ ಅವರೇ, ಆದರೆ ಬೇಕಾದ್ರೆ ನೀವೇ ಹೋಗಿ ನೋಡಿ ನನ್ನ ಮಗನ ಪರಿಸ್ಥಿತಿ ಹೇಗಿದೆ ಅಂತ. ನಿಮ್ಮ ಮಗಳು ಕ್ರೂರಿರಿ. ಆದರೆ ಒಂದು ಮಾತ್ರ ತಿಳ್ಕೊಳ್ಳಿ, ನನ್ನ ಮಗನಿಗೆ ಹಿಂಸೆ ಕೊಟ್ಟು ಯಾರೂ ಉದ್ಧಾರ ಆಗಲ್ಲ. ನಿಮ್ಮ ಮಗಳು ಅಷ್ಟೇ, ಅವಳು ಹಾಳಾಗಿ ಹೋಗ್ತಾಳೆ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಸೀತಾ ಅವರೇ. ಹೇಳ್ಕೊಳ್ಳಿ. ಅದಕ್ಕೆ ಅವಳನ್ನ ನಮ್ಮ ಮನೆಯಿಂದ ಆಚೆ ಕಳಿಸಿದ್ದೀನಿ. ಬುದ್ಧಿನಾದ್ರೂ ಹೇಳಿ ಇನ್ನೇನಾದ್ರೂ ಮಾಡ್ಕೊಳ್ಳಿ. ನಮಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಆದ್ರೆ ಸಂಬಂಧ ಅಂತ ನೆಪ ಮಾಡ್ಕೊಂಡು ಮತ್ತೆ ನಮಗೆ ಫೋನ್ ಮಾಡಬೇಡಿ. ಸೀತಾ ಅವರೇ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.